ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉತ್ತರ ಕರ್ನಾಟಕದ ರಂಗಭೂಮಿ ಮತ್ತು ಕನ್ನಡ ಚಲನಚಿತ್ರರಂಗದ ಒಬ್ಬ ಅಪ್ಪಟ ಪ್ರತಿಭೆ, ಜನಮನ ಗೆದ್ದಂತಹ ನಟ ರಾಜು ತಾಳಿಕೋಟೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಅನಿರೀಕ್ಷಿತ ವಿದಾಯವು ಇಡೀ ಕಲಾಲೋಕಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರಂಗಭೂಮಿ ಪ್ರೇಕ್ಷಕರಿಗೆ ತೀವ್ರ ಆಘಾತ ಉಂಟಾಗಿದೆ. ರಾಜು ತಾಳಿಕೋಟೆ ಅವರು ಕೇವಲ 58ರಿಂದ 59 ವರ್ಷಗಳ ಆಸುಪಾಸಿನಲ್ಲಿದ್ರು. ನೋಡೋದಕ್ಕೆ ಅತ್ಯಂತ ಗಟ್ಟಿಯಾಗಿ ಉತ್ಸಾಹದಿಂದ ಕಾಣ್ತಾ ಇದ್ರು. ಆದ್ರೆ ಈ ಕಲಾವಿದ ಇನ್ನಿಲ್ಲ ಎಂಬುದನ್ನ ಅರಗಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಇತ್ತೀಚೆಗೆ ಅವರು ನಟ ಶೈನ್ ಶೆಟ್ಟಿ ಅಭಿನಯದ ಸಿನಿಮಾದ ಚಿತ್ರೀಕರಣದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು. ಉಡುಪಿ ಜಿಲ್ಲೆಯ ಹೆಬ್ರಿಯ ಭಾಗದಲ್ಲಿ ಶೂಟಿಂಗ್ ಮುಗಿಸಿಕೊಂಡು ತಮ್ಮ ವಸತಿ ಗೃಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯ ಸಮಯದಲ್ಲಿ ಅವರಿಗೆ ತೀವ್ರವಾದ ಹೃದಯಾಘಾತ ಉಂಟಾಗಿತ್ತು. ತಕ್ಷಣವೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾದ್ರೂ ಕೂಡ ಅವರ ಜೀವವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು? ರಾಜು ತಾಳಿಕೋಟೆ ಅವರು ಕೊನೆಯದಾಗಿ ಮಾತನಾಡಿದಾದ್ರೂ ಏನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ರಾಜು ತಾಳಿಕೋಟೆ ಅವರ ಕಾಮಿಡಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಅವರ ನಿಧನಕ್ಕೆ ಸಂತಾಪ ಸೂಚಿಸಿ. ಹಲವರಿಗೆ ಅವರು ಆರೋಗ್ಯವಾಗಿದ್ದಾರೆಂದು ಕಂಡ್ರು ಕೂಡ ರಾಜು ತಾಳಿಕೋಟೆ ಅವರಿಗೆ ಹಿಂದಿನಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಹಿಂದೆ ಒಮ್ಮೆ ಅವರಿಗೆ ಹೃದಯಾಘಾತವಾದಾಗ ಸ್ಟಂಟ್ ಅಳವಡಿಕೆಯನ್ನು ಮಾಡಲಾಗಿತ್ತು. ಆ ಚಿಕಿತ್ಸೆಯ ನಂತರವೂ ಅವರು ರಂಗಭೂಮಿ ಮತ್ತು ಸಿನಿಮಾದಲ್ಲಿ ಸಕ್ರಿಯರಾಗಿದ್ರು. ಆದ್ರೆ ವಿಧಿಯಾಟವನ್ನ ಮೀರಿಸಲು ಸಾಧ್ಯವಾಗಲೇ ಇಲ್ಲ. ಮತ್ತೊಮ್ಮೆ ಉಂಟಾದಂತಹ ತೀವ್ರ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಈ ಮೂಲಕ ಬರುವಂತಹ ಇನ್ನೂ ನೂರಾರು ಪಾತ್ರಗಳ ಮೂಲಕ ನಮಗೆ ಮನೋರಂಜನೆ ನೀಡಬೇಕಾಗಿದ್ದಂತಹ ಒಬ್ಬ ಅದ್ಭುತ ನಟನನ್ನ ನಾವೆಲ್ಲರೂ ಶಾಶ್ವತವಾಗಿ ಕಳ್ಕೊಂಡಿದ್ದೇವೆ. ಇನ್ನು ರಾಜು ತಾಳಿಕೋಟೆ ಅವರು ಕೇವಲ ನಟರಲ್ಲ, ಒಂದು ಯುಗದ ಪ್ರತೀಕ. ಸಿನಿಮಾ ಮತ್ತು ಟಿವಿ ಮಾಧ್ಯಮಗಳ ಮೂಲಕ ಪರಿಚಯವಿರುವವರಿಗೆ ರಾಜು ತಾಳಿಕೋಟೆ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿ ಅಥವಾ ಮನಸಾರೆ ಸಿನಿಮಾದ ನಟ ಅಂತ ನೆನಪಾಗಬಹುದು. ಆದ್ರೆ ಅವರ ನಿಜವಾದ ಸಾಧನೆ ಮತ್ತು ಜನಪ್ರಿಯತೆ ಇರುವುದು ಸಿನಿಮಾಗಿಂತಲೂ ಹಿಂದಿನ ಒಂದು ಯುಗದಲ್ಲೇ. ಅವರು ಇತ್ತೀಚೆಗೆ ಪ್ರಸಿದ್ಧಿಗೆ ಬಂದ ನಟರಲ್ಲ. ಅವರು ಆ ಕಾಲದಲ್ಲಿ ಯಾವುದೇ ದೊಡ್ಡ ಮಾಧ್ಯಮದ ಬೆಂಬಲವಿಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಪಡೆದುಕೊಂಡಂತಹ ವ್ಯಕ್ತಿ. ಅವರು ನಾಟಕಗಳ ಮೂಲಕ, ಅಂದಿನ ಬಹುದೊಡ್ಡ ಮಾಧ್ಯಮವಾಗಿದ್ದಂತಹ ಆಡಿಯೋ ಕ್ಯಾಸೆಟ್ಗಳ ಮೂಲಕ ಅಪಾರ ಪ್ರಸಿದ್ಧಿ, ಗೌರವ ಮತ್ತು ಪ್ರೀತಿಯನ್ನು ಗಳಿಸಿದ್ರು. ಅವರ ಈ ಹಿರಿಮೆಯ ಹಿಂದೆ ಕಡು ಬಡತನ, ರಂಗಭೂಮಿಯ ಸೆಳೆತ ಮತ್ತು ಅಸಾಮಾನ್ಯ ಬದುಕು ಕೂಡ ಇದೆ. ಇಂದು ನಾವು ರಾಜು ತಾಳಿಕೋಟೆ ಅವರ ಬಾಲ್ಯದ ಕಡು ಕಷ್ಟದ ದಿನಗಳಿಂದ ಹಿಡಿದು ಅವರು ಉತ್ತರ ಕರ್ನಾಟಕದ ಮನೆ ಮಾತಾದಂತಹ ಬಗ್ಗೆ ಮತ್ತು ಕನ್ನಡ ಸಿನಿಮಾ ರಂಗಕ್ಕೆ ಅವರು ನೀಡಿದಂತಹ ಕೊಡುಗೆಗಳ ಅತ್ಯಂತ ವಿವರಣೆಯನ್ನ ನೋಡೋಣ. ರಾಜು ತಾಳಿಕೋಟೆ ಅವರು ಜೀವನಗಾಥೆ ಯಾವುದೇ ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ. ರಾಜು ತಾಳಿಕೋಟೆ ಅವರ ಮೂಲ ಹೆಸರು ರಾಜು ಸಾಬ ಮುಕುಂದ್ ಸಾಬ ತಾಳಿಕೋಟೆ. ಅವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿತ್ತಾ ಸಿಂದಗಿ ಗ್ರಾಮದವರು. ಅವರ ತಂದೆ ತಾಯಿ ಕೂಡ ರಂಗಭೂಮಿ ಕಲಾವಿದರಾಗಿದ್ರು. ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಟಕ ಕಂಪನಿಯೊಂದನ್ನ ನಡೆಸ್ತಾ ಇದ್ರು. ಆ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾಟಕಗಳಿಗೆ ಸಿಗ್ತಾ ಇದ್ದಂತಹ ಪ್ರಸಿದ್ಧಿ ಸಿನಿಮಾಗಳಿಗಿಂತಲೂ ಹೆಚ್ಚಿತ್ತು. ಜನರು ನಾಟಕ ನೋಡಲು ಮುಗಿಬೀಳ್ತಾ ಇದ್ರು. ನಾಟಕ ಕಂಪನಿ ನಡೆಸ್ತಾ ಇದ್ರು ಕೂಡ ಹೇಳಿಕೊಳ್ಳುವಂತಹ ಶ್ರೀಮಂತಿಕೆ ಇರಲಿಲ್ಲ. ಅವರ ಕುಟುಂಬ ಕಡು ಬಡತನದಲ್ಲಿ ಇತ್ತು. ನಾಟಕ ಕಂಪನಿಗಳು ಭಾರಿ ಲಾಭ ಪಡೆಯುತ್ತಿದ್ದಂತಹ ಸ್ಥಿತಿ ಕೂಡ ಇರಲಿಲ್ಲ. ಇನ್ನು ರಾಜು ತಾಳಿಕೋಟೆ ಅವರನ್ನ ಶಿಕ್ಷಣಕ್ಕಾಗಿ ಹೊಸಗತೇಶ್ವರ ಮಠಕ್ಕೆ ಕಳುಹಿಸಲಾಯಿತು. ಆದ್ರೆ ಅವರು ಕೇವಲ 3ನೇ ತರಗತಿಯವರೆಗೆ ಮಾತ್ರ ಓದಲು ಸಾಧ್ಯವಾಯಿತು. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಬದುಕಿನ ಕರಾಳ ಸತ್ಯವನ್ನ ಎದುರಿಸಿದ್ರು. ಅವರ ತಂದೆಗೆ ಪಾರ್ಶ್ವವಾಯು ಆಯಿತು. ಅವರ ತಾಯಿಗೆ ಕ್ಯಾನ್ಸರ್ ರೋಗ ತಗುಲಿತ್ತು. ಒಂದರಂತೆ ಇಬ್ಬರು ಪೋಷಕರನ್ನ ಅವರು ಅಕಾಲಿಕವಾಗಿ ಕಳ್ಕೊಳ್ತಾರೆ. ಇದು ಕಡು ಬಡತನದ ಕುಟುಂಬ, ಜೊತೆಗೆ ತಂದೆ ತಾಯಿ ಇಲ್ಲದ ಪರಿಸ್ಥಿತಿ. ರಾಜು ತಾಳಿಕೋಟೆ ಅವರು ಸ್ವತಃ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಅನಿವಾರ್ಯತೆ ಎದುರಾಗುತ್ತೆ. ಬದುಕಿನ ಬಂಡಿ ಸಾಗಿಸಲು ಅವರು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಹೇಳಿಕೊಳ್ಳುವಂತೆ ಅವರ ಆರಂಭ ಲಾರಿ ಕ್ಲೀನಿಂಗ್ ಆಗಿ ಕೆಲಸ ಮಾಡ್ತಾರೆ. ಹೋಟೆಲ್ ನಲ್ಲಿ ಬಡಿಸುವಂತಹ ಕೆಲಸ ಮತ್ತು ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಜೀವನವನ್ನ ನಡೆಸ್ತಾ ಇದ್ರು. ಹೀಗಿದ್ರೂ ಕೂಡ ತಂದೆ ತಾಯಿ ನಡೆಸುತ್ತಿದ್ದಂತಹ ನಾಟಕ ಕಂಪನಿಯ ಹಿನ್ನೆಲೆಯಿಂದಾಗಿ ಅವರು ಬಾಲ್ಯದಲ್ಲಿ ಬಣ್ಣ ಹಚ್ಚಿದ ಅನುಭವದಿಂದಾಗಿ ಅವರಿಗೆ ರಂಗಭೂಮಿಯ ಸೆಳೆತ ವಿಪರೀತವಾಗಿತ್ತು. ಅವರು ಮತ್ತೆ ರಂಗಭೂಮಿಯ ಕಡೆಗೆ ಬರ್ತಾರೆ. ಆದ್ರೆ ತಕ್ಷಣವೇ ನಟನೆಯ ಅವಕಾಶ ಸಿಗೋದಿಲ್ಲ. ಆರಂಭದಲ್ಲಿ ಅವರು ನಾಟಕ ಕಂಪನಿಗಳಲ್ಲಿ ಗೇಟ್ ಕ್ಲೀನರ್ ಆಗಿ ಲೈಟ್, ಸೌಂಡ್ ಮತ್ತು ಇನ್ನಿತರ ಸಣ್ಣ ಪುಟ್ಟ ನಿರ್ವಹಣಾ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಒಂದು ದಿನ ಯಾವುದೋ ಒಂದು ನಾಟಕದ ಪ್ರದರ್ಶನ ಸಂದರ್ಭದಲ್ಲಿ ಒಬ್ಬ ಹಿರಿಯ ನಟರು ಗೈರು ಹಾಜರಾಗ್ತಾರೆ. ಆಗ ಇದ್ದಕ್ಕಿದ್ದಂತೆ ರಾಜು ತಾಳಿಕೋಟೆ ಅವರಿಗೆ ಬಣ್ಣ ಹಚ್ಚುವ ಅವಕಾಶ ಸಿಗುತ್ತೆ. ಅವರು ಸಿಕ್ಕ ಅವಕಾಶವನ್ನ ಬಹಳ ಚೆನ್ನಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದ್ರು. ಅವರ ಹುಟ್ಟಿನಿಂದಲೇ ಬಂದಿದ್ದ ನೈಸರ್ಗಿಕ ಪ್ರತಿಭೆ ಅನಾವರಣಗೊಂಡಿತ್ತು. ಅಲ್ಲಿಂದ ಅವರ ನಾಟಕದ ಪಯಣ ಅದ್ಭುತವಾಗಿ ಶುರುವಾಗಿತ್ತು. ರಾಜು ತಾಳಿಕೋಟೆ ಅವರ ಜನಪ್ರಿಯ ಉತ್ತುಂಗವು ಬಂದಿದ್ದು ಅವರ ನಟನಾ ಕೌಶಲ್ಯ ಮತ್ತು ಒಂದು ನಿರ್ದಿಷ್ಟ ಪಾತ್ರದ ಮೂಲಕ. ಅದೇ ಕಲಿಯುಗದ ಕುಡುಕ. ಇದೇ ಅವರನ್ನ ಸೆಲೆಬ್ರಿಟಿ ಸ್ಟೇಟಸ್ಗೆ ಏರಿಸುತ್ತೆ. ತಮ್ಮ ತಂದೆ ತಾಯಿ ನಡೆಸ್ತಾ ಇದ್ದಂತಹ ಹೊಸಗತೇಶ್ವರ ನಾಟಕ ಮಂಡಳಿಯನ್ನ ಪುನರುಜ್ಜೀವನಗೊಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಕೆಲ ಕಾಲ ಅದನ್ನ ಮುಂದುವರೆಸಿದ್ರು. ನಂತರ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಕೊನೆಗೆ ತಮ್ಮದೇ ಒಡೆತನದ ನಾಟಕ ಕಂಪನಿಯನ್ನ ಮತ್ತೆ ಪ್ರಾರಂಭಿಸಿ ಮುಂದುವರೆಸ್ತಾರೆ. ಇದೇ ವೇಳೆ ರಾಜು
ತಾಳಿಕೋಟೆಯವರ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ. ಅವರು ಅಭಿನಯಿಸಿದ ಪ್ರಸಿದ್ಧ ನಾಟಕ ಕಲಿಯುಗದ ಕುಡುಕ. ಆ ಕಾಲದಲ್ಲಿ ಸಿನಿಮಾ ಬಿಡುಗಡೆಯಾಗುವ ಮೊದಲು ಟಿವಿ ಮತ್ತು ಇಂಟರ್ನೆಟ್ ಸಂಪರ್ಕ ಇರಲಿಲ್ಲ, ಆದರೆ ಆಡಿಯೋ ಕ್ಯಾಸೆಟ್ಗಳು ಪ್ರಸಿದ್ಧ ಮನೋರಂಜನಾ ಮಾಧ್ಯಮಗಳಾಗಿತ್ತು. ಕಲಿಯುಗದ ಕುಡುಕ ನಾಟಕ ಆಡಿಯೋ ಕ್ಯಾಸೆಟ್ ರೂಪದಲ್ಲಿ ಬಿಡುಗಡೆಯಾಯಿತು. ಇದರ ಜನಪ್ರಿಯತೆ ಎಷ್ಟಿತ್ತಂದ್ರೆ ಹೋಟೆಲ್ಗಳಲ್ಲಿ ಬಿಸಿ ಇಡ್ಲಿ ದೋಸೆ ಖಾಲಿ ಆಗ್ತಾ ಇದ್ದಂತೆ ಈ ಕ್ಯಾಸೆಟ್ಗಳು ಮಾರಾಟವಾಗ್ತಾ ಇದ್ವು. ಲಕ್ಷಾಂತರ ಕ್ಯಾಸೆಟ್ಗಳು ಮಾರಾಟವಾಗಿದ್ವು. ಜನರು ಈ ಕ್ಯಾಸೆಟ್ಗಳಿಗೆ ಅಕ್ಷರಶಃ ಅಡಿಕ್ಟ್ ಆಗಿದ್ರು. ಹೋಟೆಲ್, ಅಂಗಡಿ, ಕಟಿಂಗ್ ಶಾಪ್, ಬಸ್ ನಿಲ್ದಾಣ ಎಲ್ಲೆಲ್ಲೂ ರಾಜು ತಾಳಿಕೋಟೆ ಅವರ ಡೈಲಾಗ್ಗಳು ಮತ್ತು ಅವರ ಧ್ವನಿಯೇ ಕೇಳ್ತಾ ಇತ್ತು. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ. ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲೂ ಕೂಡ ಅವರ ಆಡಿಯೋಗಳು ಭಾರಿ ಬೇಡಿಕೆಯಲ್ಲಿತ್ತು. ಈ ಮೂಲಕ ರಾಜು ತಾಳಿಕೋಟೆ ಆರ್ಥಿಕವಾಗಿ ಸಬಲರಾದ್ರು ಮತ್ತು ರಾಜ್ಯಾದ್ಯಂತ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅನ್ನು ಗಳಿಸುತ್ತಾರೆ. ಕಲಿಯುಗದ ಕುಡುಕ ಸರಣಿಯಲ್ಲಿ ಕುಡುಕ ಸಾಮ್ರಾಜ್ಯ, ಅಸಲಿ ಕುಡುಕ ಮುಂತಾದ ಕ್ಯಾಸೆಟ್ಗಳು ಕೂಡ ಅವರಿಗೆ ಇನ್ನಷ್ಟು ಖ್ಯಾತಿಯನ್ನ ತಂದುಕೊಡ್ತಾವೆ. ಅವರ ಹಾಸ್ಯದ ಶೈಲಿ, ವಿಶಿಷ್ಟ ಡೈಲಾಗ್ ಡೆಲಿವರಿ ಮತ್ತು ಉತ್ತರ ಕರ್ನಾಟಕದ ಸೊಗಡು ಇವೆಲ್ಲವೂ ಅವರನ್ನ ಜನಸಾಮಾನ್ಯರ ಮನಸ್ಸಿಗೆ ಹತ್ತಿರವಾಗಿಸಿತ್ತು. ಇನ್ನು ರಂಗಭೂಮಿ ಅಸಾಧಾರಣ ಯಶಸ್ಸು ಕಂಡ ನಂತರ ರಾಜು ತಾಳಿಕೋಟೆ ಸಿನಿಮಾ ರಂಗದತ್ತ ಮುಖ ಮಾಡ್ತಾರೆ. ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದರಿಂದ ಅವರ ನಟನೆಯಲ್ಲಿ ಸಹಜತೆ ಮತ್ತು ವಿಶಿಷ್ಟ ಶೈಲಿ ಇತ್ತು. ಇದು ಸಿನಿಮಾ ರಂಗಕ್ಕೂ ಒಂದು ಹೊಸ ಆಯಾಮ ನೀಡಿತ್ತು. ಪಂಜಾಬಿ ಹೌಸ್ ಸಿನಿಮಾದ ಮೂಲಕ ಅವರು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ತಾರೆ. ಆದರೆ ಅವರಿಗೆ ಸಿನಿಮಾದಲ್ಲಿ ಅತಿ ದೊಡ್ಡ ಪ್ರಸಿದ್ಧಿಯನ್ನು ತಂದುಕೊಟ್ಟಿದ್ದು ಯೋಗರಾಜ್ ಭಟ್ಟರ ಮನಸಾರೆ ಸಿನಿಮಾ. ಆ ಸಿನಿಮಾದಲ್ಲಿ ಅವರ ಡೈಲಾಗ್ ಡೆಲಿವರಿ, ಸಮಯ ಪ್ರಜ್ಞೆ ಮತ್ತು ಅಭಿನಯ ಅದ್ಭುತವಾಗಿತ್ತು. ಅವರ ಒಂದೊಂದು ಡೈಲಾಗ್ಗಳು ಎಂದಿಗೂ ಕೂಡ ಅನೇಕರಿಗೆ ನೆನಪಿವೆ. ಮನಸಾರೆ ಚಿತ್ರದ ಮೂಲಕವೇ ಅನೇಕರು ರಾಜು ತಾಳಿಕೋಟೆ ಅವರ ಅಭಿಮಾನಿಗಳಾಗ್ತಾರೆ. ಇನ್ನು ಇವರು ನಟಿಸಿರುವಂತಹ ಸಿನಿಮಾಗಳ ಲಿಸ್ಟ್ ಕೂಡ ತುಂಬಾ ಅದ್ಭುತವಾಗಿದೆ. ಪಂಚರಂಗಿ ಸಿನಿಮಾದಲ್ಲಿ ಸುಗ್ರೀವನ ಪಾತ್ರ, ಅಪ್ಪ ಅಂಡ್ ಪಪ್ಪು, ಮಲ್ಲಿಕಾರ್ಜುನ, ಲೈಫು ಇಷ್ಟೇನೆ, ರಾಜಧಾನಿ, ಅಲೆಮಾರಿ, ಮೈನಾ ಸಿನಿಮಾದಲ್ಲಿನ ಮಹತ್ವದ ಪಾತ್ರ, ಟೋಪಿವಾಲಾ, ವೀರಪ್ಪನ್, ಪಾತ್ರಗಿತ್ತಿ, ಶ್ರೀಮಂತ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಪೋಷಕ ಪಾತ್ರದಲ್ಲಿ ಮತ್ತು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮ ಛಾಪನ್ನ ಮೂಡಿಸಿದ್ರು. ಅವರು ಹಾಸ್ಯ ಮತ್ತು ಭಾವನಾತ್ಮಕ ಎರಡೂ ರೀತಿಯಲ್ಲಿ ಪಾತ್ರಗಳಿಗೆ ನ್ಯಾಯ ಒದಗಿಸಬಲ್ಲಂತಹ ಬಹುಮುಖ ಪ್ರತಿಭೆಯ ನಟರಾಗಿದ್ರು. ಇನ್ನು ಸಿನಿಮಾ ಯಶಸ್ಸಿನ ನಂತರ ರಾಜು ತಾಳಿಕೋಟೆ ಅವರು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಎಲ್ಲಿ ಅವರು ತಮ್ಮ ನಟನೆಯ ಹೊರತಾದ ನೈಜ ವ್ಯಕ್ತಿತ್ವವನ್ನ ಕರ್ನಾಟಕದ ಜನತೆಗೆ ಪರಿಚಯಿಸಿದ್ರು. ಅಂತಹ ದೊಡ್ಡ ಸಾಧನೆ ಮಾಡಿದಂತಹ ವ್ಯಕ್ತಿಯಾದ್ರೂ ಕೂಡ ಅವರಲ್ಲಿ ಹಮ್ಮು ಭಿಮ್ಮು ಅಹಂಕಾರ ಇರಲಿಲ್ಲ. ಅವರ ಸರಳತೆ ಮತ್ತು ವಿನಯವೇ ಅನೇಕರಿಗೆ ಅಚ್ಚರಿ ಮೂಡಿಸಿತ್ತು. ಬಿಗ್ ಬಾಸ್ ವೇದಿಕೆಯಲ್ಲಿಯೂ ಕೂಡ ಅವರು ಉತ್ತರ ಕರ್ನಾಟಕದ ಸೊಗಡನ್ನ ಮತ್ತು ತಮ್ಮ ಸರಳತೆಯನ್ನ ಕಾಯ್ದುಕೊಂಡಿದ್ರು. ಇನ್ನು ರಾಜು ತಾಳಿಕೋಟೆ ಅವರ ವೈಯಕ್ತಿಕ ಜೀವನವೂ ಕೂಡ ಅಷ್ಟೇ ಕುತೂಹಲಕಾರಿಯಾಗಿತ್ತು. ರಾಜು ತಾಳಿಕೋಟೆಯವರು ಇಬ್ಬರನ್ನ ಮದುವೆಯಾಗಿದ್ರು. ಮೊದಲ ಮದುವೆ ಬಹಳ ಚಿಕ್ಕ ವಯಸ್ಸಿಗೆ ಬಾಲ್ಯ ವಿವಾಹದಂತೆ ನಡೆದಿತ್ತು. ಎರಡನೆಯದು ಪ್ರೇಮ ವಿವಾಹ. ಸಾಮಾನ್ಯವಾಗಿ ಇಬ್ಬರು ಪತ್ನಿಯರು ಇದ್ರೆ ಸಮಸ್ಯೆಗಳು ಉಂಟಾಗುವುದು ಸಹಜ. ಆದ್ರೆ ರಾಜು ತಾಳಿಕೋಟೆ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಇಬ್ಬರು ಪತ್ನಿಯರನ್ನ ಮತ್ತು ಒಟ್ಟಾರೆ 5 ಮಕ್ಕಳನ್ನ ಬಹಳ ಅನೋನ್ಯವಾಗಿ ಸಾಕಿಕೊಂಡು ಹೋಗ್ತಾ ಇದ್ರು. ಈ ವಿಚಾರದಲ್ಲಿ ಅವರ ನಿರ್ವಹಣಾ ಕೌಶಲ್ಯ ಮತ್ತು ಕುಟುಂಬ ಪ್ರೀತಿ ಮೆಚ್ಚುವಂತಹದ್ದು. ಇನ್ನೂ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ರಾಜು ತಾಳಿಕೋಟೆ ಅವರು ತಮ್ಮ ಒಬ್ಬ ಮಗನೊಂದಿಗೆ ಇದ್ದಂತಹ ವೈಯಕ್ತಿಕ ಭಿನ್ನಾಭಿಪ್ರಾಯ ಕುರಿತು ಮಾತನಾಡಿದ್ರು. ಮಗನಿಂದ ತಾವು ಅನುಭವಿಸಿದ ನೋವು ಹಂಚಿಕೊಂಡಿದ್ರು. ಆ ನೋವಿನಿಂದಾಗಿ ಮಗನನ್ನ ಕ್ಷಮಿಸಲಾಗುವುದಿಲ್ಲ ಅಂತ ಹೇಳಿದ್ರು. ಆದ್ರೆ ನಂತರ ಅದೇ ಕಾರ್ಯಕ್ರಮದ ವೇದಿಕೆಗೆ ಅವರ ಮಗ ಕೂಡ ಬಂದಿದ್ರು. ಅಲ್ಲಿ ತಂದೆ ಮಗ ಒಂದಾಗುವಂತಹ ಭಾವನಾತ್ಮಕ ಕ್ಷಣ ನಡೆದಿತ್ತು. ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಪರೀತವಾಗಿ ವೈರಲ್ ಆಗಿತ್ತು. ಅವರ ವೈಯಕ್ತಿಕ ಜೀವನದ ಸೂಕ್ಷ್ಮತೆಯನ್ನು ಬಿಂಬಿಸಲಾಗಿತ್ತು. ಈ ಮೂಲಕವೂ ಅವರು ಜನರ ಮನಸ್ಸಿಗೆ ಹತ್ತಿರ ಆಗಿದ್ರು. ಇನ್ನು ಕೊನೆಯ ದಿನದವರೆಗೂ ಅವರು ತಮ್ಮ ಕಲೆಯ ಮೇಲಿನ ಬದ್ಧತೆಯನ್ನು ಕಾಯ್ದುಕೊಂಡಿದ್ರು. 58-59 ವಯಸ್ಸಿನಲ್ಲಿಯೂ ಸಹ ಅವರು ಸಿನಿಮಾ ಶೂಟಿಂಗ್ ನಲ್ಲಿ ಸಕ್ರಿಯರಾಗಿದ್ರು. ಅಂದ್ರೆ ರಂಗಭೂಮಿ ಮತ್ತು ಸಿನಿಮಾ ಅವರಿಗೆ ಕೇವಲ ವೃತ್ತಿಯಾಗಿರದೆ ಉಸಿರಾಗಿತ್ತು ಎನ್ನುವುದಕ್ಕೆ ಸಾಕ್ಷಿ. ರಾಜು ತಾಳಿಕೋಟೆ ಅವರ ಜೀವನ ಕೇವಲ ನಟನೆಗೆ ಸೀಮಿತವಾಗಿರಲಿಲ್ಲ. ಅದು ಬಡತನವನ್ನ ಮೀರಿ ಸಾಧಿಸಿದ ವಿಜಯ, ರಂಗಭೂಮಿಗೆ ನೀಡಿದ ಅಪ್ರತಿಮ ಕೊಡುಗೆ, ಆಡಿಯೋ ಕ್ಯಾಸೆಟ್ ಯುಗದಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ, ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಹೆಗ್ಗಳಿಕೆ, ವೈಯಕ್ತಿಕ ಜೀವನದಲ್ಲಿ ಸವಾಲುಗಳನ್ನ ಸಮರ್ಥವಾಗಿ ನಿರ್ವಹಿಸಿದ ದೃಷ್ಟಿಕೋನ. ರಾಜು ತಾಳಿಕೋಟೆ ಅವರಂತಹ ನಟರು ಕೇವಲ ಪಾತ್ರವನ್ನಾಗಿ ನಿರ್ವಹಿಸ್ತಾ ಇರಲಿಲ್ಲ. ಬದಲಿಗೆ ತಮ್ಮ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಮತ್ತು ವಿಶಿಷ್ಟ ಶೈಲಿಯ ಮೂಲಕ ಜನರಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟಿದ್ದಾರೆ. ಅವರ ನಿರ್ಗಮನದಿಂದ ಕನ್ನಡ ಕಲಾಲೋಕದಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ. ನಾವು ಅವರ ಸಾಧನೆಯನ್ನ, ಅವರ ಸರಳತೆಯನ್ನ, ಅವರ ಹೋರಾಟದ ಬದುಕನ್ನ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ರಾಜು ತಾಳಿಕೋಟೆಯವರ ಕುರಿತು ನಿಮಗೆ ತಕ್ಷಣ ನೆನಪಾಗುವಂತಹ ವಿಚಾರ ಯಾವುದು? ಅವರ ಯಾವ ನಾಟಕ ಅಥವಾ ಯಾವ ಸಿನಿಮಾ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.